ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಹಸಿರು ಬೆಟ್ಟಗಳು ಮತ್ತು ದಟ್ಟ ಕಾಡುಗಳ ಮಧ್ಯೆ ನೆಲೆಸಿರುವ ಪ್ರಸಿದ್ಧ ಕೊಟ್ಟಿಯೂರು ದೇವಸ್ಥಾನ ಭಕ್ತರ ನಂಬಿಕೆ ಮತ್ತು ಭಕ್ತಿಭಾವದ ಪ್ರಮುಖ ಕೇಂದ್ರವಾಗಿದೆ. ಈ ದೇವಾಲಯವು ಕೇವಲ ಪೂಜಾ ಸ್ಥಳವಾಗಿರದೆ ಪುರಾಣಗಳೊಂದಿಗೆ ಬೆಸೆದುಕೊಂಡಿರುವ ಪವಿತ್ರ ಕ್ಷೇತ್ರವೆಂದು ಪರಿಗಣಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಒಮ್ಮೆ ದಕ್ಷ ಪ್ರಜಾಪತಿ ತನ್ನ ಯಜ್ಞವನ್ನು ಆಯೋಜಿಸುತ್ತಾನೆ. ಓಂ ಪ್ರಜಾಪತಯೇ ನಮಃ. ಓಂ ಪ್ರಜಾಪತಯೇ ನಮಃ. ಸ್ವಾಹ. ಓಂ ಅಗ್ನೇ ಸ್ವಾಹ. ಓಂ ಅಗ್ನೇ ಸ್ವಾಹ. ಓಂ ವಿಷ್ಣವೇ ಸ್ವಾಹ. ಓಂ ಶಾಂತಿ ಶಾಂತಿ. ಆದರೆ ತನ್ನ ಅಳಿಯನಾದ ಶಿವನನ್ನು ಅವಮಾನಿಸಿ ಯಜ್ಞಕ್ಕೆ ಆಹ್ವಾನಿಸುವುದಿಲ್ಲ. ಇದರಿಂದ ದುಃಖಗೊಂಡ ಪಾರ್ವತಿ ದೇವಿ ತನ್ನ ತಂದೆಯ ಯಜ್ಞ ಸ್ಥಳಕ್ಕೆ ಹೋಗಿ ಅಲ್ಲಿನ ಅವಮಾನವನ್ನು ಸಹಿಸಲಾಗದೆ ಯಜ್ಞಕುಂಡದಲ್ಲಿ ಆತ್ಮಾಹುತಿ ಮಾಡಿಕೊಳ್ಳುತ್ತಾಳೆ. ನಾನೇ ಈ ಬ್ರಹ್ಮಾಂಡದ ಅಧಿಪತಿ. ನನ್ನನ್ನು ಮೀರಿಸುವರು ಯಾರೂ ಇಲ್ಲ. ಈ ಯಜ್ಞ ನನ್ನ ಅಧಿಕಾರದ ಸಂಕೇತ. ತೊಲಗು ಇಲ್ಲಿಂದ. ನಿನಗೂ ಇದಕ್ಕೂ ಸಂಬಂಧವಿಲ್ಲ. ಗದ್ದವಿಲ್ಲ. ಈ ಸುದ್ದಿ ತಿಳಿದ ಶಿವನು ಕೋಪಗೊಂಡು ತನ್ನ ಜೊತೆಯಿಂದ ವೀರಭದ್ರನನ್ನು ಸೃಷ್ಟಿಸಿ ಯಜ್ಞವನ್ನು ನಾಶ ಮಾಡುವಂತೆ ಆದೇಶಿಸುತ್ತಾನೆ. ಸತಿ ವೀರಭದ್ರನು ಯಜ್ಞವನ್ನು ಧ್ವಂಸ ಮಾಡಿ ದಕ್ಷನ ತಲೆಯನ್ನು ಕತ್ತರಿಸುತ್ತಾನೆ. ಈ ಘಟನೆಯ ನಂತರ ದೇವತೆಗಳು ಶಿವನ ಕೋಪವನ್ನು ಶಮನಗೊಳಿಸಲು ಪ್ರಾರ್ಥಿಸುತ್ತಾರೆ. ಶಿವನು ಶಾಂತನಾಗಿ ದಕ್ಷನಿಗೆ ಜೀವವನ್ನು ಮರಳಿ ನೀಡುತ್ತಾನೆ. ಶಾಂತರಾಗಿ ಪ್ರಭು, ಕಾಪಾಡು ನಮ್ಮನು. ಈ ಮಹತ್ವದ ಘಟನೆ ನಡೆದ ಸ್ಥಳವೇ ಇಂದಿನ ಕೊಟ್ಟಿಯೂರು ಕ್ಷೇತ್ರವೆಂದು ನಂಬಲಾಗಿದೆ. ಆದ್ದರಿಂದ ಈ ದೇವಾಲಯಕ್ಕೆ ವಿಶೇಷ ಪವಿತ್ರತೆ ದೊರೆತಿದೆ. ಪ್ರತಿ ವರ್ಷ ನಡೆಯುವ ವೈಶಾಖ ಮಹೋತ್ಸವ ಅತ್ಯಂತ ಪ್ರಸಿದ್ಧವಾಗಿದೆ. ಈ ಉತ್ಸವವು ಸುಮಾರು 28 ದಿನಗಳ ಕಾಲ ನಡೆಯುತ್ತದೆ. ಉತ್ಸವದ ಸಮಯದಲ್ಲಿ ಕೇರಳದ ವಿವಿಧ ಭಾಗಗಳಿಂದ ಹಾಗೂ ನೆರೆಯ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕಾಡಿನ ಮಧ್ಯೆ ನದಿಯ ತೀರದಲ್ಲಿ ನಡೆಯುವ ಈ ಆಚರಣೆಗಳು ಭಕ್ತರಿಗೆ ವಿಶಿಷ್ಟ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತವೆ. ಓಂ ನಮಃ ಶಿವಾಯ. 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 ದೇವಾಲಯದ ಸುತ್ತಲಿನ ಪ್ರಕೃತಿ ಸೌಂದರ್ಯವು ಮನಮೋಹಕವಾಗಿದೆ. ಹಸಿರಿನಿಂದ ಆವರಿಸಿದ ಬೆಟ್ಟಗಳು, ಶಾಂತವಾಗಿ ಹರಿಯುವ ನದಿ ಮತ್ತು ಪಕ್ಷಿಗಳ ಕಲರವವು ಈ ಕ್ಷೇತ್ರದ ವಾತಾವರಣವನ್ನು ಇನ್ನಷ್ಟು ಪವಿತ್ರಗೊಳಿಸುತ್ತವೆ. ಇಲ್ಲಿ ಬರುವ ಭಕ್ತರು ದೇವರ ದರ್ಶನದ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸುತ್ತಾರೆ. ಇಂದಿಗೂ ಕೊಟ್ಟಿಯೂರು ದೇವಾಲಯವು ಭಕ್ತಿ, ನಂಬಿಕೆ ಮತ್ತು ಪುರಾಣ ಪರಂಪರೆಯ ಸಂಕೇತವಾಗಿ ನಿಂತಿದೆ. ಶಿವ ಮತ್ತು ಪಾರ್ವತಿಯ ಕಥೆಯನ್ನು ನೆನಪಿಸುವ ಈ ಕ್ಷೇತ್ರವು ಭಕ್ತರ ಮನಸ್ಸಿನಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಪ್ರತಿ ವರ್ಷ ಸಾವಿರಾರು ಜನರು ಇಲ್ಲಿ ಬಂದು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಜೀವನದಲ್ಲಿ ಶಾಂತಿ, ಸುಖ ಹಾಗೂ ಆಶೀರ್ವಾದವನ್ನು ಕೋರುತ್ತಾರೆ. ಹೀಗಾಗಿ ಕೊಟ್ಟಿಯೂರು ದೇವಾಲಯವು ಕೇರಳದ ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾಗಿ ಪ್ರಸಿದ್ಧವಾಗಿದೆ. ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮೋ ಶಿವಾಯ ಅಂತ ಕಾಮೆಂಟ್ ಮಾಡಿ. ಎಲ್ಲರಿಗೂ ಶಿವಪ್ಪ ಒಳ್ಳೇದ್ ಮಾಡ್ಲಿ. ಶಿವಾರ್ಪಣಮಸ್ತು. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋಪಾ. ಸುಂದರ ಮೃಗಧರ ಪಿನಾಕ ಧನುಕರ ಗಂಗಾ ಶಿರಾ
ಹಚ್ಚ ಹಸಿರ ಕಾನನದಲ್ಲಿ ನಿನ್ನಯ ಧ್ಯಾನ ಸುಂದರ ಭಕ್ತಿಯ ಪ್ರವಾಹದಲ್ಲಿ ತೇಲುವ ತನುಮನ ನಮೋ ನಮೋ ನಿನಗೆ ನಮೋ ನಮೋ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಗಜ ಚರ್ಮಾಂಬರಧರ ನಮೋ ನಮೋ ಅಪ ಛತ್ರಿಗಳ ಬಣ್ಣದಲ್ಲಿ ಅರಳಿದ ಭಕ್ತಿ ನಿನಗೆ ನಮೋ ಪ್ರಕೃತಿ ಮಡಿಲಲಿ ನರ್ತಿಸುವ ಶಿವನೇ ನಿನಗೆ ನಮೋ ಆದಿ ಅಂತ್ಯದ ಅರಿವು ಮೂಡಿಸಿದ ದೇವ ನಮೋ ನಿನಗೆ ನಮೋ ನಮೋ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ